SSLC ರಿಸಲ್ಟ್ ಬರ್ತಾ ಇದ್ದಂತೆ ಆತ್ಮಹತ್ಯೆಯ ದಾರಿ ಹಿಡಿತಾ ಇದ್ದಾರೆ ವಿದ್ಯಾರ್ಥಿಗಳು. ತುಮಕೂರಿನಲ್ಲಿ ಒಂದೇ ದಿನ 4 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ವಿದ್ಯಾರ್ಥಿಗಳು ಕೆಲವೊಬ್ಬರು ಫೇಲ್ ಆದಂಥವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಆಲ್ರೆಡಿ 4 ಸ್ಟೂಡೆಂಟ್ಸ್ ಈಗ ಯತ್ನ ಮಾಡಿದ್ದಾರೆ. ಪೋಷಕರ ಎಚ್ಚರದಿಂದ ತಪ್ಪಿದೆ ಭಾರಿ ಅನಾಹುತ, 4 ಮಕ್ಕಳು ಸೇಫ್ ಆಗಿದ್ದಾರೆ. ಕೊರಟಗೆರೆಯ 4 ಶಾಲೆಯ ಮಕ್ಕಳಿಂದ ಬೇರೆ ಬೇರೆ ಕಡೆ ಸೂಸೈಡ್ ಅಟೆಂಪ್ಟ್ ಆಗಿದೆ. ಸರ್ಕಾರಿ ಪ್ರೌಢಶಾಲೆಗಳಿಗೆ ಸೇರಿದ ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸಕಾಲಕ್ಕೆ ಆಸ್ಪತ್ರೆಗೆ ಸೇರಿಸಿ ಮಕ್ಕಳನ್ನು ಉಳಿಸಿಕೊಂಡಿದ್ದಾರೆ ಪೋಷಕರು. ಕೆಲವೊಬ್ಬರು ಪಿನಾಯಿಲ್ ಕುಡಿದಿದ್ದಾರೆ, ಕೆಲವೊಬ್ಬರು ಈ ಲಕ್ಷ್ಮಣ ರೇಖೆ ಇರುತ್ತಲ್ಲ ಜಿರಳೆ ಸಾಯಿಸುವ ಔಷಧಿ, ಅದನ್ನು ತೆಗೆದುಕೊಂಡಿದ್ದಾರೆ. ಮಕ್ಕಳೇ, ಜೂನಲ್ಲಿ ಇನ್ನೊಂದು ಎಕ್ಸಾಮ್ ಇದೆ, ತಲೆ ಕೆಡಿಸ್ಕೊಳ್ಬೇಡಿ. ಯಾರು ಫೇಲ್ ಆಗಿಲ್ಲ ಹೇಳಿ, ಎಂತಿಂಥವ್ರು ಫೇಲ್ ಆಗಿ ಎಂತಿಂತ ಸಾಧನೆ ಮಾಡಿದ್ದಾರೆ ಓದಿ, ಸ್ವಲ್ಪ ಬರೆದು ಪಾಸ್ ಆದರೆ ಆಯ್ತಪ್ಪ, ಅದಕ್ಕೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು? ಪಾಸ್ ಆಗಿ ಸಾಧನೆ ಮಾಡಿರೋದಕ್ಕಿಂತ ಫೇಲ್ ಆದವರೇ ನಮ್ಮಲ್ಲಿ ಸಾಧನೆ ಮಾಡಿದ್ದು ಜಾಸ್ತಿ. ಇದು TV5 ಕಳಕಳಿಗೆ ಉದಾಹರಣೆ ಕೊಡ್ಬೇಕಾ ನಿಮಗೆ? ಎಷ್ಟು ಎಕ್ಸಾಂಪಲ್ ಸಿಗ್ತಾವ್ರಿ, ಸಿಕ್ಕಾಪಟ್ಟೆ. ತೆಂಡೂಲ್ಕರ್ ತೆಗೆದುಕೊಳ್ಳಿ, ಶಾರುಖ್ ಖಾನ್ ತೆಗೆದುಕೊಳ್ಳಿ, ಜೊತೆಗೆ ಟಾಟಾ ಅವ್ರನ್ನ ತೆಗೆದುಕೊಳ್ಳಿ. ಫೇಲ್ ಆಗಿ ಸಾಧನೆ ಮಾಡಿದಂಥ ಸಾಧಕರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಫೇಲ್ ಆಯಿತು ಅಂಥೇಳಿ ನೀವು ಎದೆಗುಂದಕ್ಕೆ ಹೋಗ್ಬೇಡಿ, ಮುಜುಗರಕ್ಕೀಡಾಗ್ತೀವಿ ಅಂತ ಅನ್ಕೋಬೇಡಿ. ಸತ್ರೆ ಹುಳ ಆಗ್ತೀವಿ, ಬದುಕಿದ್ರೆ ಬಾಳ್ ಬೆಳಗ್ತೀವಿ. ಪೋಷಕರೇ, ನಿಮಗೂ ನಾವು ಹೇಳ್ತಾ ಇದ್ದೀವಿ, ಮಕ್ಕಳ ಮೇಲೆ ಸ್ವಲ್ಪ ನಿಗಾ ಇಡಿ. ರಿಸಲ್ಟ್ ಬಂತಾ, ಫೇಲ್ ಆಯ್ತಾ ನೋಡಿ, ಎಲ್ಲಿದೆ ನಿಮ್ಮ ಮಗ, ಎಲ್ಲಿದೆ ನಿಮ್ಮ ಮಗಳು. SSLC ಎಕ್ಸಾಮಲ್ಲಿ ಅನುತ್ತೀರ್ಣ ಆಗೋದ್ರಿಂದ ಫೇಲ್ ಆಗಿರೋದ್ರಿಂದ ಅವರು ಮನಸ್ಸಿಗೆ ಅಂದ್ಕೊಂಡು ಏನೋ ಟ್ಯಾಬ್ಲೆಟ್ ಆಗಲಿ ಈ ಬೆನಾಯಿಲ್ ಆಗಲಿ ಅಂತ ಕುಟ್ಕೊಂಡು ಬಂದಿದ್ರು. ಅವೆಲ್ಲ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಮಾಡಿದ್ವು. ಸೊ ಎಲ್ಲ ಗುಣಮುಖರಾಗಿದ್ದಾರೆ. ಅದರಿಂದ ಈ ಥರ ಮತ್ತೆ ವಿದ್ಯಾರ್ಥಿಗಳು ಈ ಥರ ಯಾವಾಗಲೂ ಮನನೊಂದು ಈ ಥರ ಯಾವತ್ತೂ ಆತ್ಮಹತ್ಯೆಗೆ ಯಾವತ್ತೂ ಅವರು ಟ್ರೈ ಮಾಡಬಾರ್ದು. ಅವರು ಧೈರ್ಯದಿಂದ ಎಲ್ಲ ಎಕ್ಸಾಮ್ಸ್ ಪಾಸ್ ಮಾಡಿ ಇನ್ನೊಂದು ಎಕ್ಸಾಮ್ ಸಪ್ಲಿಮೆಂಟರಿ ಎಕ್ಸಾಮ್ ಇರ್ತವೆ, ಅದರೆಲ್ಲ ಚಾನ್ಸ್ ಇರುತ್ತೆ ಪಾಸ್ ಮಾಡೋದಕ್ಕೆ. ಸೊ ಈ ಥರ ಒಂದೇ ಸರಿ ಈ ಥರ ಏಕಾಏಕಿ ಡಿಸಿಷನ್ ತಗೊಂಡು ಅವ್ರ ಲೈಫ್ ಹಾಳು ಮಾಡ್ತಿದ್ದೆ. ಅವ್ರಿಗೆಲ್ಲ ಮುಂದೆ ಒಳ್ಳೆ ಭವಿಷ್ಯ ಇರುತ್ತೆ. ದಯವಿಟ್ಟು ಇದು ಎಲ್ಲ ವಿದ್ಯಾರ್ಥಿಗಳು ಏನಂದರೆ ಯಾವುದೇ ಎಕ್ಸಾಮಲ್ಲಿ ಫೇಲ್ ಆದರೆ ನೀವು ಯಾವತ್ತೂ ನೀವು ಮನನೊಂದಿದೆ ಧೈರ್ಯವಾಗಿ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ ಫೇಸ್ ಮಾಡಿ ನೀವು ಭವಿಷ್ಯ ನಿಮ್ಮ ಒಳ್ಳೆಯ ಭವಿಷ್ಯನ ಅದೇ ನಾನು ಫೇಲ್ ಆಗಿದ್ದೀನಿ ಅಂತ ಹೇಳಿ ಅಳ್ತಾ ಇದ್ರು. ಅಳ್ತಾವಳೆ ಬಿಡು ಅಂತ ಸುಮ್ಮನಾಗಿದ್ವಿ ಸರ್. ಅವ್ ಯಾರು ಒಂದ್ ಮಾತು ಒಂದಿಲ್ಲ ಅವ್ರಿಗೆ. ಆಮೇಲೆ ಬಾತ್ರೂಮ್ಗೆ ಹೋಗ್ಬರ್ತೀನಿ ಅಂತ ಬಾತ್ರೂಮ್ ಒಳಗೆ ಹೋಗ್ಬಿಟ್ಟು ಪೆನಲ್ ಕುಡ್ಬಿಟ್ಟಳು. ನಾವು ಕಿಟಕಿಗೆ ಹಾಸಿ ನೋಡಿ ಕಿರ್ಚ್ಕೊಂಡ್ಮೇಲೆ ಬಾಕಲ್ ತೆಗ್ದು ಸರ್. ತಿರ್ಗಾ ಅವಾಗ ಹಿಂದೆ ಹಾಸ್ಪಿಟಲ್ ಎಷ್ಟು ಗಂಟೆಗೆ ಹಿಂಗಾಗಿದ್ದಮ್ಮ? 10:30 ಸರ್. ನಿನ್ನೆ ಬೆಳಗ್ಗೆ 10:30. ಆರಾಮಾಗಿದ್ದಾರೆ ಈಗ? ಏನಾದ್ರು ಧೈರ್ಯ ಹೇಳಿದ್ರಮ್ಮ ಮಗಳಿಗೆ? ಹೇಳಿದ್ವಿ ಸರ್, ನಾವು ಹೇಳಿದ್ವಿ. ಏನ್ ಹೇಳಿದ್ರಮ್ಮ? ಮಾಸ್ಟರ್ ಎಲ್ಲ ಬಂದಿದ್ರು, ನಾವು ಹೇಳಿದ್ವಿ ಈಗಿನ್ ಮಾಡ್ಬೇಡ ಅಂತ. ನಮ್ಗೆ ಇರೋಳು ಹೋಗ್ಲಿ ಸರ್. ನಾನು ಶಿವಸ್ವಾಮಿ ಹಾರ್ ಅಂತ, ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬುಕ್ಪಟ್ನ. ನಮ್ಮ ಶಾಲೆಯಲ್ಲಿ 59 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ಅದರಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ 17-15 ಜನ ಉತ್ತೀರ್ಣರಾಗಿರ್ತಾರೆ, ಮತ್ತು ಕನ್ನಡ ಮೀಡಿಯಂನಲ್ಲಿ 41ಕ್ಕೆ 12 ಜನ ಉತ್ತೀರ್ಣರಾಗಿರ್ತಾರೆ. ಒಟ್ಟು 32 ಜನ ಅನುತ್ತೀರ್ಣರಾಗಿರ್ತಾರೆ. ಆ ಮಕ್ಕಳಲ್ಲಿ ಈ ಮಗು ಚೆನ್ನಾಗಿ ಓದ್ತಾ ಇದ್ಲು, ಆರೋಗ್ಯ ಸಮಸ್ಯೆಯಿಂದ ಆಗಿದೆ. ಅದರಿಂದ ಎಲ್ಲ ಕಡೆ ಕಡಿಮೆ ಬಂದಿದೆ. ಆದರೂ ಕೂಡ